ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿ.ಸಿ. ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 7 ಕ್ಷಮೆ. ಎಫೆಸ 4ನೇ ಅಧ್ಯಾಯ 32ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಕ್ರಿಸ್ತನಲ್ಲಿ ದೇವರು ನಿಮ್ಮನ್ನು ಕ್ಷಮಿಸಿದಂತೆಯೇ ಒಬ್ಬರನ್ನೊಬ್ಬರು ಕ್ಷಮಿಸಿ. ಯಾರನ್ನಾದರೂ ಕ್ಷಮಿಸಲು ನಮಗೆ ನೀಡಲಾದ ಮಾಪನವು ಅಥವಾ ಅಳತೆಯು ಕ್ಷಮೆಯ ಬಗ್ಗೆ ನಾವು ಹೇಗೆ ಭಾವಿಸುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿಲ್ಲ ಎಂಬುದನ್ನು ಗಮನಿಸಿರಿ. ಬದಲಾಗಿ ಇದು ಕ್ರಿಸ್ತನು ನಮಗಾಗಿ ಏನು ಮಾಡಿದ್ದಾನೆ ಎಂಬುದನ್ನು ಅವಲಂಬಿಸಿರುತ್ತದೆ. ದೇವರು ನಮ್ಮ ಪಾಪವನ್ನು ಕ್ಷಮಿಸುವ ಬೆಲೆ ದೇವರ ಮಗನ ಮರಣವನ್ನ ಕೋರಿತು. ಕ್ರಿಸ್ತನು ನಮ್ಮನ್ನು ಕ್ಷಮಿಸಲು ನೋವನ್ನು ಸಹಿಸಬೇಕಾಗಿತ್ತು. ಕ್ಷಮಿಸುವುದು ಸುಲಭವಾಗಿ ಬರುವುದಿಲ್ಲ, ಯಾಕೆಂದರೆ ಅದು ಮೊದಲು ನಮಗೆ ಕೊಡಲು ಕರೆ ನೀಡುತ್ತದೆ. ನಾವು ಏನನ್ನಾದರೂ ಕೊಡಬೇಕಾದರೆ ಅದು ನಮ್ಮಲ್ಲಿ ಮೊದಲು ಇರಬೇಕು. ನಮ್ಮಲ್ಲಿ ಇಲ್ಲದನ್ನ ನಾವು ನೀಡಲು ಸಾಧ್ಯವೇ ಇಲ್ಲ. ಆದ್ದರಿಂದ ನೀಡುವ ಅಥವಾ ಕೊಡುವುದಕ್ಕಿಂತ ಮುಂಚೆ ನಾವು ಅದನ್ನು ಮೊದಲು ಸ್ವೀಕರಿಸುವುದು ಅಗತ್ಯ. ಅನೇಕ ಜನರು ಕ್ಷಮೆಯನ್ನು ಸ್ವತಃ ಸ್ವೀಕರಿಸದ ಕಾರಣ ಕಹಿಯಾದ ಭಾವನೆಯಿಂದ ತುಂಬಿದವರಾಗಿ ಕ್ಷಮಿಸಲು ಸಾಧ್ಯವಾಗದೆ ಹೋರಾಡುತ್ತಾರೆ. ಮೇಲೆ ತಿಳಿಸಲಾದ ವಾಕ್ಯ ಭಾಗದಲ್ಲಿ ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆ ಎಂದು ಪೌಲನು ಬಹು ಪ್ರಮುಖ ಕಾರಣವನ್ನು ನಮಗೆ ನೆನಪಿಸಿಕೊಡುತ್ತಾನೆ. ಕ್ಷಮೆಯ ಪ್ರಾಮುಖ್ಯತೆಯನ್ನು ನಾವು ಕಡೆಗಣಿಸುವುದಾಗುವುದಿಲ್ಲ, ಯಾಕೆಂದರೆ ಇನ್ನೊಬ್ಬರನ್ನು ಕ್ಷಮಿಸುವ ಸಾಮರ್ಥ್ಯವು ನಾವು ಸ್ವತಃ ಕ್ಷಮೆಯನ್ನು ಅನುಭವಿಸಿದ ಅಥವಾ ಕ್ಷಮಿಸಲ್ಪಟ್ಟದ್ದರ ಚಿಹ್ನೆಯಾಗಿದೆ. ನಮ್ಮ ಕ್ಷಮೆಯನ್ನು ಹೊಂದಿದ್ದೇವೆ ಎಂದು ಭರವಸೆ ಎಲ್ಲಿಂದ ಬರುತ್ತದೆ? ಕ್ರಿಸ್ತನು ಕ್ಷಮೆಯ ಬೆಲೆಯನ್ನು ತೀರಿಸಿದ್ದನ್ನು ನಂಬುವ ಮೂಲಕ ನಾವು ಅದನ್ನು ಕಂಡುಕೊಳ್ಳಬಹುದು. ತ್ರೈಕತ್ವದಲ್ಲಿ ಒಬ್ಬನು ತನ್ನ ಮೇಲೆ ಭೀಕರವಾದ ಮರಣವನ್ನು ತೆಗೆದುಕೊಂಡನು, ಆದರೆ ತಂದೆ ಮತ್ತು ಪವಿತ್ರಾತ್ಮ ವೇದನೆಯಿಂದ ನಿಂತರು. ಪರಸ್ಪರರ ತಾತ್ಕಾಲಿಕ ಪ್ರತ್ಯೇಕತೆಯು ಅಪಾರವಾದ ನೋವನ್ನು ಉಂಟು ಮಾಡಿತು. ನೀನು ನನ್ನನ್ನು ಯಾಕೆ ಕೈಬಿಟ್ಟಿದ್ದೀ ಎಂದು ಯೇಸು ಕೂಗಿದನು. ನಾವು ಆತನ ಕ್ಷಮೆಯನ್ನು ಮುಕ್ತವಾಗಿ ಪಡೆಯಲು ದೇವರ ಕುಟುಂಬವು ಸಂಕಟವನ್ನು ಅನುಭವಿಸಬೇಕಾಯಿತು. ಯೇಸು ನಿರಪರಾಧಿ, ಆದರೂ ಆತನು ಶಿಕ್ಷೆಗೆ ಒಳಗಾಗುವಂತೆ ಪಾಪವಾಗಿ ಮಾಡಲ್ಪಟ್ಟನು. ಇದು ಪ್ರತಿಯೊಬ್ಬ ವಿಶ್ವಾಸಿಯ ಶಕ್ತಿಯ ಚಿಲುಮೆಯಾಗಿದೆ. ನಾವು ಕ್ಷಮಿಸಲು ಬಯಸಿದಾಗ ನಾನು ಸ್ವತಃ ಸ್ವೀಕರಿಸಿದ ಕ್ಷಮೆ ನನ್ನನ್ನು ಸಶಕ್ತಗೊಳಿಸುತ್ತದೆ. ಕ್ರಿಸ್ತನು ಹೇಗೆ ಬೆಲೆ ತೆತ್ತನೋ ಹಾಗೆಯೇ ಕ್ಷಮೆಯು ಖಂಡಿತವಾಗಿಯೂ ನಮಗೂ ಬೆಲೆ ತರುವಂತೆ ಮಾಡುತ್ತದೆ. ಆದರೆ ನಾವು ವೆಚ್ಚವನ್ನು ಭರಿಸಲು ಸಿದ್ಧರಾಗಿದ್ದೇವೆಯೋ? ನಾನು ತೆರುವ ಬೆಲೆ ಕ್ರಿಸ್ತನು ತಾಳಿಕೊಳ್ಳಬೇಕಾದ ಬೆಲೆಗೆ ಹೋಲಿಸಲಾಗುವುದಿಲ್ಲ. ಯೇಸುವಿನಲ್ಲಿ ನಮಗೆ ಲಭ್ಯವಿರುವ ಕ್ಷಮೆ ಮತ್ತು ಅದನ್ನು ನಾವು ಹೊಂದಲು ಯೇಸು ತೆತ್ತ ಅಪಾರ ಬೆಲೆಯನ್ನು ನಾವು ಪ್ರತಿಬಿಂಬಿಸೋಣ. ನೀವು ಆತನ ಕ್ಷಮೆಯನ್ನು ಅನುಭವಿಸಿದ್ದರೆ ನೀವು ಕ್ಷಮೆ ನೀಡಲು ಋಣಿಯಾಗಿರುತ್ತೀರಿ. ನಾವು ಎಷ್ಟು ಹೆಚ್ಚು ಸ್ವೀಕರಿಸುತ್ತೇವೆಯೋ ಅಷ್ಟು ಹೆಚ್ಚು ಒದಗಿಸಲು ನಾವು ಸಶಕ್ತಗೊಳ್ಳುತ್ತೇವೆ. ನೀವು ಕ್ಷಮಿಸದ ಯಾರಾದರೂ ಇದ್ದಾರೆಯೇ? ಕ್ರಿಸ್ತನ ಕ್ಷಮೆಯನ್ನು ಸ್ವೀಕರಿಸುವ ಮೂಲಕ ಮತ್ತು ಅದನ್ನು ಆ ವ್ಯಕ್ತಿಗೆ ನೀಡಲು ಪ್ರಯತ್ನಿಸಿರಿ ಮತ್ತು ತಿದ್ದುಪಡಿಯನ್ನ ಮಾಡಿಕೊಳ್ಳಿರಿ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನನಗೆ ಹಾನಿ ಮಾಡಿದ ಜನರಿಂದ ನಾನು ತಪ್ಪಾಗಿ ಅರ್ಥೈಸಿಕೊಂಡು ವೇದನೆಗೆ ಒಳಗಾಗಿದ್ದೇನೆ. ನೋವಿನ ನೆನಪುಗಳು ನನ್ನನ್ನು ಕಾಡುತ್ತಿರುವುದರಿಂದ ಕ್ಷಮಿಸುವುದು ನನಗೆ ಕಷ್ಟಕರವಾಗಿದೆ. ನಿನ್ನ ಕ್ಷಮೆಯನ್ನು ಸ್ವೀಕರಿಸಲು ಮತ್ತು ಅನುಭವಿಸಲು ನನ್ನನ್ನು ಸಕ್ರಿಯಗೊಳಿಸು. ಇದರಿಂದ ನೀನು ನನ್ನನ್ನು ಕ್ಷಮಿಸುವ ರೀತಿಯಲ್ಲಿ ನಾನು ಸಹ ಕ್ಷಮಿಸಲು ಸಾಧ್ಯವಾಗುತ್ತದೆ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ, ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.